ಮೈ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಹಂತವಾಗಿ ಯಾವ್ದು ನಡೀತಾ ಇರುತ್ತೆ ಅದ್ರ ಬಗ್ಗೆ ಒಂದೊಂದು ಪಾಯಿಂಟ್ ಹಾಕೊಂಡು ಬರ್ತಾಯಿದ್ದೀವಿ. ಅಷ್ಟಕ್ಕೂ ಈವರೆಗೆ ಯಾವುದೇ ರೀತಿಯಾದಂತಹ ಬಂದಂಥ ಇಬ್ಬರು ವ್ಯವಸ್ಥಾಪಕ ನಿರ್ದೇಶಕರಿಗೂ ಸಹ ಉತ್ತರಗಳ ಕೊಡೋದರಲ್ಲಿ ವಿಫಲರಾಗಿದ್ದಾರೆ. ಅದು ಪ್ರಮುಖವಾಗಿ ಅಧ್ಯಕ್ಷರು ಸಹ. ಈಗ ಮುಂದುವರೆದಂಗೆ ಏನೇನು ನಡೀತಾ ಇದೆ ಮುಂದೆ ಇಷ್ಟೆಲ್ಲ ಆದರೂ ತಿರ್ಗಾ ಮತ್ತೆ ಭ್ರಷ್ಟಾಚಾರ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಮುಂದಿನ ಹಂತ ಯಾವುದು ಅಂತ ಒಂದು ಪರಿಚಯ ಈಗ ಹೇಳ್ತಾ ಇದ್ದೀನಿ. ಮೈ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದವರು ಒಟ್ಟಾರೆ 11 ಎಕರೆ 86ರಲ್ಲಿ ಅವರು ನಾವು ಇದು ಮಾಡ್ಕೊಂಡಿದ್ದೀವಿ, ಅದನ್ನು ಅಕ್ವೈರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅದು ಅಕ್ವೈರ್ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಏನೂ ಅವರು ಪುರಾವೆ ಕೊಟ್ಟಿಲ್ಲ. ಸುಮ್ಮನೆ ಮೌಖಿಕವಾಗಿ ಮತ್ತು ಅರ್ಜಿ ಮುಖಾಂತರ ಯಾರಿಗೆ ಅಧ್ಯಕ್ಷರಿಗೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರದ ಮುಖಾಂತರ ಸರ್ವೆ ಮಾಡಿ ಅದನ್ನು ನಮಗೆ ಬರ್ಸ್ಕೊಡಿ ಅನ್ನೋ ಒಂದು ಇದನ್ನು ಬೇಡಿಕೆ ಇಟ್ಟಿರ್ತಾರೆ. ನಾವು ಇದ್ರ ವಿರುದ್ಧ ಆಯುಕ್ತರಿಗೆ ಒಂದು ದೂರು ಕೊಡ್ತೀವಿ. ಕೇವಲ 11 ಎಕರೆನ ಕೇವಲ 7,80,000 ರೂಪಾಯಿಗೆ ಕೊಡೋದು ಇವತ್ತಿನ ಪರಿಸ್ಥಿತಿಗೆ ಅದು ರೈತರಿಗೆ ಮತ್ತು ಷೇರುದಾರರಿಗೆ ಕಾರ್ಮಿಕರಿಗೂ ನಷ್ಟ ಉಂಟಾಯ್ತದೆ. ದಯಮಾಡಿ ಇದನ್ನು ಪರಿಶೀಲಿಸಿ ಅಂತ ಮಾಡ್ತೀವಿ. ಅದಕ್ಕೆ ಅವರು ಅದನ್ನು ಕೊಟ್ಟಿದ್ದಾರೆ. ಅದರ ದಾಖಲಾತಿ ಎಲ್ಲನೂ ನಿಮ್ಮ ಮುಂದೆ ಸಬ್ಮಿಟ್ ಮಾಡಿದ್ದೀನಿ ನಾನು. ಎರಡನೇದು, ಕೇಂದ್ರ ಕಚೇರಿಯಲ್ಲಿ ಏನು ಮಾಡ್ತಾರೆ, ಮೊದಲೇ ಕಾಮಗಾರಿ ಮಾಡಿದರೆ ಏನೂ ಗೊತ್ತಿಲ್ಲ, ಈಗ ಚೆನ್ನಾಗಿದೆ, ನಾವು ಹೋಗಿ ನೋಡ್ಕೊಬಂದು ಚೆನ್ನಾಗಿದೆ, ಸುಸ್ಥಿತಿಯಲ್ಲಿದೆ. ಒಂದು ವೇಳೆ ಕಾಮಗಾರಿ ಮಾಡಿದರೆ ಇವತ್ತು ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡಬೇಕು ಕಾಮಗಾರಿ ಅಂತ. GPS ಫೋಟೋ ಇರಬೇಕು ಕಡ್ಡಾಯವಾಗಿ. ಆ ನಿಯಮ ಯಾವುದೂ ಇಟ್ಕೊಂಡಿಲ್ಲ ಇವರು. ಆ ಥರ ಮಾಡ್ದೇ ಕಾಂಪೌಂಡ್ಗೆ ತಿರ್ಗಾ ಮತ್ತೆ 6.5 ಲಕ್ಷ ಬಿಲ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದಾರೆ. ಅದ್ರ ಬಗ್ಗೆನೂ ದೂರು ಕೊಟ್ಟಿದ್ದೀನಿ. ಅದ್ರ ಬಗ್ಗೆನೂ ಅವರು ಅತ್ಯಂತ ಗಂಭೀರ ವಿಷಯ ಆಗಿದೆ ಅಂತ ಆಯುಕ್ತರು ಬರೆದಿದ್ದಾರೆ. ಇದಕ್ಕೂ ಸಹ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲ ಅವ್ರ ಹತ್ರ. ಮುಂದೆ ಮೂರನೇದಾಗಿ ತನಿಖೆ. ನಾವು ಕಳೆದ ವರ್ಷ 2-3 ನಿಮ್ಮ ಸಹಕಾರದಿಂದ ನಿಮ್ಮ ಪತ್ರಿಕೋದ್ಯಮದಿಂದನೇ ನಮಗೆ ತುಂಬ ಬರೆದಿರೋದ್ರಿಂದ ನಮಗೊಂದು ಭ್ರಷ್ಟಾಚಾರದ ವಿರುದ್ಧ ಒಂದು ಅನುಕೂಲ ಆಗಿದೆ. ಆ ಉದ್ದೇಶದಿಂದ ತನಿಖೆಗೆ ಆದೇಶ ಮಾಡ್ತಾರೆ ಸರ್ಕಾರ. ಅಧೀನ ಕಾರ್ಯದರ್ಶಿ ಶಾಂತರಾಮ್ ಅವರು ಆದೇಶ ಮಾಡ್ತಾರೆ 14/1/26ರಲ್ಲಿ. ಆದೇಶ ಮಾಡಿ 15 ದಿವಸದಲ್ಲಿ ವರದಿ ಕೊಡಿ ಅಂತ ಹೇಳ್ತಾರೆ. ಅವ್ರು ಇಲ್ಲಿ ಬಂದು ನೋಡಿದ್ರೆ ಭ್ರಷ್ಟಾಚಾರ ಯಾವುದೇ ಕಾರಣಕ್ಕೂ 15 ದಿವಸದಲ್ಲಿ ಇವ್ರಿಗೆ ವರದಿ ಕೊಡೋಕ್ಕಾಗಲ್ಲ, ಇನ್ನೂ 1-2 ತಿಂಗಳು ಬೇಕು ಅಂತ ಮೌಖಿಕವಾಗಿ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಮತ್ತು ನಾನು ಮಾತಾಡಿದ್ದಕ್ಕೆ ಇಲ್ಲ ಸರ್, ಇನ್ನೂ ಒಂದು ತಿಂಗಳು 2 ತಿಂಗಳು ಬೇಕೇ ಬೇಕು ಅಂತ ಹೇಳಿದ್ರು. ಆ ಉದ್ದೇಶಕ್ಕೆ ವಿಳಂಬ ಆಯಿತು. ಆದರೆ ತನಿಖೆ ಬರೋಕ್ಕೆ ಮುಂಚೆನೇ ಕಾರ್ಖಾನೆ ಅಧ್ಯಕ್ಷರು ಯಾವುದೇ ಲೋಪ ಆಗಿಲ್ಲ ಅಂತ ಪ್ರಕಟಣೆನೇ ಹೊರಡಿಸ್ಬಿಟ್ಟಿದ್ದಾರೆ. ತನಿಖೆ ಬಂದ ಮೇಲೆ ಹೇಳಿ, ಬರೋಕ್ಕೆ ಮುಂಚೆನೇ ಈ ಥರ ಮಾಡೋದು ಅದು ಒಂದು ರೀತಿ ಕಾನೂನು ಕೊಂಡ್ಕೊಳ್ಳುವಂಥ ರೀತಿಲಿ ಇದಾಗಿದೆ. ಆಮೇಲೆ ಮರ ಕಡಿದಿರೋ ವಿಷಯದಲ್ಲಿ 1 ವರ್ಷ ಆಗಿದೆ. 1 ವರ್ಷ ಆದಮೇಲೆ ನಾನು ಏನಕ್ಕೆ 1 ವರ್ಷ ಆಗಿದೆ 11 ತಿಂಗಳಾದರೂ ನೀವು ಮರದ್ದು ಇದು ಮಾಡಲಿಲ್ಲ ಅಂತ ನಾನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆದು ದೂರು ಕೊಟ್ಟ ಮೇಲೆ ಅವರು ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ಮತ್ತೆ ನಾವು ತನಿಖೆ ಮಾಡ್ತೀವಿ ಅಂತ ಹಿಂಬರ ನೀಡಿರ್ತಾರೆ. ಅದನ್ನು ನಿಮ್ಗೆ ಕೊಟ್ಟಿದ್ದೀನಿ ನಾನು. ಹಂಗೆ ಹಂತವಾಗಿ ಇದೇ ನೀವೇ ಕೇಳಿರೋಂಗೆ 53 ಕೋಟಿ ವಿದ್ಯುತ್ ಮನ್ನಾ ಮಾಡಿದ್ದೀವಿ ಅಂತ ನಿಮ್ಮ ಮುಂದೆ ಸುಮಾರು ಸರಿ ಅಧ್ಯಕ್ಷ ಹೇಳಿದ್ದಾರೆ. ಸಂಬಂಧಪಟ್ಟ ಅಂತ ಅವರ ಕಾರ್ಯಕರ್ತರೆಲ್ಲ ಹೇಳಿದ್ದಾರೆ. ಬಾಕಿ ಇನ್ನು 37 ಕೋಟಿ 47,06,140 ರೂಪಾಯಿ ಇನ್ನೂ ಬಾಕಿ ಇದೆ. 12ನೇ ತಾರೀಕು 1ನೇ ತಿಂಗಳು 26ಕ್ಕೆ ನಾನು ಕೊಟ್ಟಿರೋ ಎಂಡಾಸ್ಮೆಂಟಲ್ಲಿ ಇನ್ನೂ ಬಾಕಿ ಇಟ್ಕೊಂಡು ಇವರು ಮನ್ನಾ ಮಾಡಿದ್ದೀವಿ ಅಂತ ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಒಂಥರ ವಿಡಂಬನೆ ಜಾಹೀರಾತು ಕೊಡೋ ರೀತಿಲಿ ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಸಮಾಜಕ್ಕೆ ಒಂದು ಸ್ವಲ್ಪ ಮಾರಕ ಅನ್ನುವ ರೀತಿಲಿ ಕಾಣಿಸ್ತಾ ಇದೆ. ನಂತರ ಸಕ್ಕರೆ ಕಾರ್ಖಾನೆ ಆರಂಭಗೊಂಡಿದ್ದು ನಮ್ಮಿಂದಲೇ, ಸಾಧ್ಯನೇ ಇಲ್ಲ.
ನಮ್ಮ ಬಿಟ್ಟರೆ ಇನ್ಯಾರು ಸಕ್ಕರೆ ಕಾರ್ಖಾನೆ ಟೆಚ್ಚೇ ಮಾಡೋಕ್ಕಾಗಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ನಿಮಗೆ ದಾಖಲಾತಿ ಸಮೇತ ಕೊಟ್ಟಿದ್ದೀನಿ. ಏನು ಫೆಬ್ರವರಿ 28/2/2023 ಅವ್ರ ಸರ್ಕಾರ ಬಂದಿದ್ದು ಮೇನಲ್ಲಿ 23ರಲ್ಲಿ ಹಿಂದಿನ ಇದ್ದಂಥ ಸರ್ಕಾರ, ಆ ಸರ್ಕಾರ ಕೊಟ್ಟಿರೋಂಥದ್ದು ದುಡ್ಡು, ಏನು BJP ಸರ್ಕಾರ ಕೊಟ್ಟಿರೋಂಥ ದುಡ್ಡು 2022ರಲ್ಲಿ ಹಣಕಾಸಿನ ನಂಬರು ಮತ್ತು ಆರ್ಥಿಕ ಇಲಾಖೆ ಬಿಡುಗಡೆ ಮಾಡಿರೋ ನಂಬರು ಮತ್ತು ದಾಖಲಾತಿ ಸಮೇತ ನಿಮ್ಗೆ ಸಬ್ಮಿಟ್ ಮಾಡಿದ್ದೀನಿ. ನಂತರ ಅನುಪಯುಕ್ತ ವಸ್ತುಗಳನ್ನ ಮುಖ್ಯ ಕಾರ್ಯದರ್ಶಿಗಳ ಹತ್ರ ಇವರು ಮತ್ತು ಆಯುಕ್ತರ ಹತ್ರ ಯಾವುದೇ ರೀತಿ ಅನುಮತಿ ತಗೊಳ್ದೇನೆ ವಿಂಗಡಣೆ ಬೇರ್ಪಡಿಸುವಂಥ ರೀತಿ ಮಾಡಿದ್ದಾರೆ. ಅದು ಮಾಡಬಾರ್ದು, ಮುಟ್ಟಬಾರ್ದು ಅಂತ ಒಂದು ಇರೋದನ್ನ ವಸ್ತುನ ಮುಟ್ಟುವಂಥ ಅವಶ್ಯಕತೆ ಏನಿತ್ತು? ಅದರಲ್ಲೂ ಸುಧಾ ಇವರು ಒಂದು ಭ್ರಷ್ಟಾಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು. ಅದನ್ನು ನಾವು ತಡೆದಿದ್ದೀವಿ. ಇವರು ಯಾವ ರೀತಿ ಇದು ಮಾಡಿದ್ದಾರೆ. ಆಮೇಲೆ ಈ ಬಾರಿ ಸುಮಾರು ಏನು 5,81,780 ಟನ್ ಒಪ್ಪಿಗೆ ಆಗಿದೆ ಕಬ್ಬು. 5,677 ರೈತರಿಂದ. ನಾನು ಖುಷಿ ಪಡ್ತೀನಿ ಒಪ್ಪಿಗೆ ಆಗಿರೋದಕ್ಕೆ. ಆದರೆ ಒಪ್ಪಿಗೆ ತಗೊಂಡೋರ ರೀತಿಯೇ ಕಬ್ಬು ಅರಿಬೇಕು. ಯಾವ ರೀತಿ ಅರಿಬೇಕು? ಕನಿಷ್ಠ ಏನು ಒಂದು ದಿವಸಕ್ಕೆ 5,000 ಟನ್ ಅರಿಬೇಕು. ಅದು 180 ದಿವಸ ಕಡ್ಡಾಯವಾಗಿ ಅರಿಬೇಕು. ಹಂಗಿದ್ರೆ ಕಾರ್ಖಾನೆ ಉದ್ಧಾರ ಆಗುತ್ತದು. ಇವರು 5,000ನ ಬರೀ ಒಂದು ತಿಂಗಳು ಅರ್ದ್ಬಿಟ್ಟು ನೆಕ್ಸ್ಟ್ ಎಲ್ಲ ಕಮ್ಮಿ ಮಾಡಿದ್ರು ಲಾಸೆ. 180 ದಿವಸ 5,000 ಟನ್ ಅರಿಲೇಬೇಕು. ಆವಾಗ ನಮ್ಮ ಕಾರ್ಖಾನೆನೂ ಉದ್ಧಾರ ಆಗುತ್ತೆ, ರೈತರಿಗೂ ಒಳ್ಳೆಯದಾಗುತ್ತೆ, ಕಾರ್ಮಿಕರಿಗೂ ಒಳ್ಳೆಯದಾಗುತ್ತೆ. ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ಕೊಂಡು ಮತ್ತೆ ಇವರು 60 ಕೋಟಿನ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಸರ್ಕಾರದ ಮುಖದ ಹತ್ರ ಇವರು ಭಿಕ್ಷೆ ಬೇಡಿ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಸರ್ಕಾರ ಈಗ ಕೊಟ್ಟಿರೋದು ಯಂತ್ರೋಪಕರಣಕ್ಕೆ ಅಂತ ಕೊಟ್ಟಿದ್ದಾರೆ. ಈ ಹಿಂದಿನ ಸರ್ಕಾರ 22ರಲ್ಲಿ ಏನು ಕೊಡ್ತು? ಅವರು ಯಂತ್ರೋಪಕರಣಕ್ಕೆ ಕೊಟ್ಟಿದ್ದು. ಇವ್ರು ಮಾಡ್ತಾ ಇರೋದು ಇಷ್ಟೇ, ಹಳೆ ಯಂತ್ರ ಹೊಸ ಬಣ್ಣ. ಇದನ್ನು ಬಿಟ್ಟು ಕಾರ್ಖಾನೆ ಏನೂ ಮಾಡ್ತಾ ಇಲ್ಲ ಇವರು. ಹಳೆ ಯಂತ್ರ ಹೊಸ ಬಣ್ಣ ಇದನ್ನು ಮಾತ್ರ ಚೆನ್ನಾಗಿ ಮಾಡ್ತಾಯಿದ್ದಾರೆ. ದಯಮಾಡಿ ಇದೆಲ್ಲ ಸಾರ್ವಜನಿಕರಿಗೆ ಇವರು ಆಳ ಅಗಲ ಉದ್ದ ಎಲ್ಲ ಗೊತ್ತಾಗಬೇಕು. ಮುಂದಿನ ದಿವಸದಲ್ಲಿ ಈ ರೀತಿ ಭ್ರಷ್ಟಾಚಾರ ಆಗೋದನ್ನ ತಡಿಬೇಕು ಅನ್ನುವಂಥ ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಶಾಂತರಾಮ್ ಅವ್ರಿಗೆ ಇವರು ನಮ್ಮ ಹತ್ರ ದೂರವಾಣಿ ಮುಖಾಂತರ ಹೇಳಿದ್ರು, ನಾನು ನೋಡಿ ಮುಟ್ಗೋಲು ಹಾಕೊಳ್ಳೋಕ್ಕೆ 2.5 ವರ್ಷ ಆಯಿತು ಇವ್ರು ಸರ್ಕಾರ ಬಂದು. ಒದ್ದಿ ಒಳಗಾಕಲಿ ಯಾರೇ ತಪ್ಪು ಮಾಡಿದ್ರು. ಪಾರ್ಟಿ ಬೇಡ ಇಲ್ಲಿ, ಭ್ರಷ್ಟರಿಗೆ ಪಾರ್ಟಿ ಇಲ್ಲ. ಭ್ರಷ್ಟರದೇ ಒಂದೇ ಪಾರ್ಟಿ ಅವ್ರದ್ದು, ಭ್ರಷ್ಟಾಚಾರ ಮಾಡೋದು. ಅವ್ರನ್ನ ಪಾರ್ಟಿಲಿ ಇಟ್ಕೊಳ್ಳೋದು ಬೇಡ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.